ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಅನುಸೂಯಮ್ಮನ ನಾವು ಹಾಡು ಹೇಳಿದ್ದು, ಹಾಡಿನ ಮೂಲಕ ನಮ್ಮ ಪರಿಚಯ ಆಗಿದೆ. ಕೋಟಿ ಕೋಟಿ ಬಾಧೆಗಳಲ್ಲಿ ಲಕ್ಷಾಂತರ ನೋವುಗಳಲ್ಲಿ ನೀ ಹುಟ್ಟಿ ಬೆಳೆದಯ್ಯಮ್ಮ ನನ್ನ ತಂಗಿ ಅನಸೂಯ. ಅದರ ಕೊನೆಯ ಸಾಲುಗಳು ಇವತ್ತಿಗೂ ನಮ್ಮಂಥವರ ಹೃದಯವನ್ನು ತಡ್ತವೆ. ಅನಸೂಯಮ್ಮಳ ಅತ್ಯಾಚಾರ ಕೋರ್ಟ್ ಕೇಸ್ ಮತ್ತೊಂದಾಯಿತು. ಅದರ ಹಾಡಿನ ಕೊನೆಯ ಸಾಲುಗಳು ಎರಡು. ನಿನಗಾದ ಅನ್ಯಾಯ ನಮ್ಮೆದೆಗೆ ಚುರಿಯಿರಿತ, ನಿನಗಾದ ಅನ್ಯಾಯ ನಮ್ಮೆದೆಗೆ ಚುರಿಯಿರಿತ, ಗಾಯವ ಮರೆತು ಬದುಕಾಲಾರೆವು ನನ್ನ ತಂಗಿ ಅನಸೂಯ, ಆ ಗಾಯವ ಮರೆತು ಬದುಕಾಲಾರೆವು ನನ್ನ ತಂಗಿ ಅನಸೂಯ. ಅಸ್ಪೃಶ್ಯ ಹೆಣ್ಣು ಮಗಳಲ್ಲದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೆದಾಗ ನಿನಗಾದ ಅನ್ಯಾಯ ನಮ್ಮೆದೆಗೆ ಚೂರಿ ಇರುತ್ತ, ಗಾಯವ ಮರೆತು ಬದುಕಾಲಾರೆವು ನನ್ನ ತಂಗಿ ಅನಸೂಯ ಅಂತ ಹೇಳಿದ್ರು DS. ದಲಿತ ಕಲಾವಿದರು, ದಲಿತ ಹಾಡುಗಾರರು. ಹಾಗಿದ್ರೆ ದಲಿತ ಸಾಂಸ್ಕೃತಿಕ ಚಿಂತನೆಯ ಸಾಮಾಜಿಕ ಹೊಣೆಗಾರಿಕೆ, ಸಾಮಾಜಿಕ ಜವಾಬ್ದಾರಿ ಏನಿದೆಯಲ್ಲ, ಅದು ಬಿಕ್ಕಟ್ಟಿನಲ್ಲಿದೆ ಅಂತ ನನಗನ್ನಿಸ್ತದೆ. ಯಾವುದನ್ನ ಮುಖ್ಯ ಅಜೆಂಡಾಗಿ ತಗೋಬೇಕಾಗಿತ್ತು, ಯಾವುದಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿತ್ತೋ, ಯಾವುದನ್ನು ಸಂಸ್ಕೃತಿ ಅನ್ನಬೇಕಾಗಿತ್ತೋ, ಅವೆಲ್ಲವೂ ಸಂಪೂರ್ಣ ಕಲಸು ಮೇಲೋಗರ ಆಗಿರುವಂತೆ ನನಗೆ ಕಾಣಿಸ್ತದೆ. ದಲಿತ ಚಳವಳಿಗಳು ಬೇರೆ ಬೇರೆ ಬಣಗಳ ಆಗಿರುವ ಹಾಗೆಯೇ ದಲಿತ ವೈಚಾರಿಕತೆಯು ಬೇರೆ ಬೇರೆ ಬಣಗಳಾಗಿದೆ. ದಲಿತ ಸಾಂಸ್ಕೃತಿಕ ಚಿಂತನೆಯು ಛಿದ್ರಗೊಂಡಿದೆ. ಉದ್ದೇಶದಲ್ಲಿ, ಸಾಮಾನ್ಯ ಗುರಿಯಲ್ಲಿ ಸಾಮಾಜಿಕ ನ್ಯಾಯ, ರಾಜ್ಯಾಧಿಕಾರಿ ಹಿಡಿಯುವುದು, ಇವೆಲ್ಲ ಆದರ್ಶಗಳು, ಕಲ್ಪನೆಗಳು. ದಾರಿ ಯಾವುದು? 40 ವರ್ಷಗಳಲ್ಲಿ ನಾವು ಕ್ರಮಿಸ್ಕೊಂಡು ಬಂದಿರತಕ್ಕಂಥ ದಾರಿಯನ್ನ ಪುನರ್ ಅವಲೋಕನ ಮಾಡಿದರೆ ನಮಗೆ ಆರಂಭದ ದಿನಗಳ ಆ ಸ್ಫೂರ್ತಿ, ಆರಂಭದ ದಿನಗಳ ಆ ತ್ಯಾಗ, ಆ ಬಲಿದಾನಗಳು ಬಹಳ ದೊಡ್ಡ ಆದರ್ಶ. ಆರಂಭದ ದಿನಗಳಲ್ಲಿ ನಾಡಿನಾದ್ಯಂತ ಉನ್ನತ ಓದಿಗೆ ಹೋಗಬೇಕಾಗಿದ್ದವರು ಓದನ್ನು ನಿಲ್ಲಿಸಿ ಚಳುವಳಿ DSS ಬಂದರು. ಅನೇಕರು ನೌಕರನ್ನು ಬಿಟ್ಟು ಚಳುವಳಿ ಒಳಗಡೆ ಬಂದರು. ನನಗಿಂತಲೂ ಇಲ್ಲಿ ಹಿರಿಯರಿದ್ದಾರೆ, ಅವ್ರಿಗೆ ಗೊತ್ತಿದೆ, ಅವರೆದುರಿಗೆ ಮಾತಾಡೋದು. ನಾನು ಸಣ್ಣವನು ಅವರೆದುರಿಗೆ, ಸಿದ್ಧಲಿಂಗರಿದ್ದಾರೆ, ನಾರಾಯಣಸ್ವಾಮಿ ಇದ್ದಾರೆ, ಆಮೇಲೆ ವೆಂಕಟಸ್ವಾಮಿ ಇದ್ದಾರೆ, KB ಅವರಿದ್ದಾರೆ. ತುಂಬ ಜನ ನೌಕರಿಂದ ಹೊರಗಡೆ ಬಂದರು. ದಲಿತ ನಾಯಕರು ದಿಕ್ತೊಟ್ಟಿಗೆರ ಅಂತ ಹೇಳ್ತಕ್ಕಂಥವ್ರು ದಲಿತರು ಚಳುವಳಿಗಾಗಿ ಬದುಕನ್ನು ಕಳ್ಕೊಂಡ್ರು ಅಂತ ಹೇಳಿದ್ದಾರೆ. ಯಾರಾದರೂ ವೆಂಕಟಸ್ವಾಮಿ ಹೇಳಿದಾರ? ಎಷ್ಟು ಜನ ದಲಿತರು ಬದುಕನ್ನು ಕಳ್ಕೊಂಡ್ರೆ ಕಾರಣಕ್ಕಾಗಿ. ನಾನು ಕಳೆದ ಬಾರಿ ಇಲ್ಲಿ ನಾಗರಾಜ್ ಅವರು ಒಂದು ಸಮ್ಮೇಳನ ಮಾಡಿದರು. ಅಶ್ವಥ್ ಅಂತೇಜ ಅವ್ರ ಹೆಸರು ಹೇಳಿದೆ, ಬಹಳ ವರ್ಷಗಳ ಹಿಂದೆ ನೋಡಿದ್ದು. ಸುಮಾರು ಜನ ಇವತ್ತು ನಮ್ಮೊಂದಿಗೆ ಇದ್ದವರಿಲ್ಲದ ಬಿ ಕೃಷ್ಣಪುರ ತೀರ್ಕೊಂಡ್ರು, ಹಾಸನ ತ್ಯಾಗರು ತೀರ್ಕೊಂಡ್ರು, ಚಿಕ್ಕಮಗಳೂರಿನ ಎಂ ಡಿ ಗಂಗೈ ತೀರ್ಕೊಂಡ್ರು. ಇದೇ ಕೋಲಾರದ ನೆಲದಲ್ಲಿ ಬೆಂಕಿಯಿಂದ ಹಾಡುಗಾರ ಕರ್ನಲ್ ನಾರಾಯಣಸ್ವಾಮಿ ತೀರ್ಕೊಂಡ್ರು. ಅವರಿಂದ ಪ್ರಭಾವ ಪಡೆದರು. ಈ ವೇದಿಕೆ ಕರ್ನಲ್ ನೆನೆಸ್ಬೇಕು. ಒಂದೊಂದು ಹಾಡಿಕೊಡುವವರು ಕಲಾವಿದರು. ನಮಗೆ ಕೊಲಸುಲಿಗೆ ನಾಡೊಳಗ ಅವಮಾನ ಅತ್ಯಾಚಾರ ಅಂತ ಹೇಳ್ತಿದ್ರೆ ನಮಗೆ ಯಾರು ವೆಂಕಟೇಶ್ ಅವ್ರ ನೆನಪರ್ತದೆ. ಸರಕಾರ ಕಳ್ಳರದು ಅಣ್ಣ, ಓ ಅಣ್ಣಂದಿರೆ ನಮ್ಮ ಮಾತು ಕೇಳಿರು ಕೂಲಣ್ಣ. ಈ ಹಾಡನ್ನು ಹೇಳಿದ್ರೆ ನಮಗೆ ಕರ್ನಲ್ ಅಣ್ಣಸ್ವಾಮಿ ನೆನಪರ್ತದೆ. ಎಷ್ಟು ಜನ ಕಲಾವಿದರು, ಎಷ್ಟು ಜನ ಬುದ್ಧಿಜೀವಿಗಳು ದಲಿತ ಚಳವಳಿಯನ್ನು ಕಟ್ಟಿದರು. ಸಮಾನತೆಯ ಸಮಾಜಕ್ಕಾಗಿ, ಅನ್ಯಾಯ ಅಸಮಾನತೆಯನ್ನು ವಿರೋಧಿಸುವ ಸಲುವಾಗಿ ದಲಿತ ಚಳವಳಿಯನ್ನು ಕೊಟ್ಟಿದ್ರು. ದಲಿತ ಸಾಹಿತ್ಯದಲ್ಲಿ ಅದೇ ಆಲೋಚನೆ ಇದೆ, ಕನ್ನಡ ಸಾಹಿತ್ಯದಲ್ಲಿ ಅದೇ ಆಲೋಚನೆ ಇದೆ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಇಂಥ ಸಮ್ಮೇಳನವನ್ನು ಸಂಘಟಿಸುವ ಮೂಲಕ, ನಡೆಸುವುದರ ಮೂಲಕ ದಲಿತ ಸಾಹಿತಿಗಳಿಗೆ, ದಲಿತ ಸಾಹಿತ್ಯಕ್ಕೆ ಪ್ರಾತಿನಿಧ್ಯ ಕೊಡುವ ಮಾತಲ್ಲ, ಒಳಗೊಳ್ಳುವ ಮಾತು. ನಮ್ಮಲ್ಲಿ ಏನು ತಪ್ಪು ಕಲ್ಪನೆ ಇದೆ ಅಂದರೆ, ಮೀಸಲಾತಿಯ ಚರ್ಚೆಯಲ್ಲೂ ಕೂಡ ಇದೇ ಥರ ಇದೆ. 10 ವರ್ಷ ಆದ್ಮೇಲೆ ತೆಗೆದಾಕೆ ಅಂತ ಹೇಳಿದ್ರು ಯಾರು ಎಲ್ಲಿಡೋದು ನಮಗಂತೂ ಗೊತ್ತಿಲ್ಲ. ಆಮೇಲೆ ಅವ್ರಿಗೊಂದಷ್ಟು ಕೊಡಿ, ಅವ್ರಿಗೊಂದಷ್ಟು ಕೊಡಿ. ಏನು ತೀರ್ಥ ಪ್ರಸಾದ ಕೊಡೋದ? ಅವ್ರಿಗೊಂದಷ್ಟು ಅಧಿಕಾರ ಕೊಡಿ, ಇವ್ರಿಗೊಂದಷ್ಟು ಅಧಿಕಾರ ಕೊಡಿ. ಹಂಗಲ್ಲ. ಭಾರತವನ್ನ ಕಟ್ಟುವ ಸಂದರ್ಭದಲ್ಲಿ, ಮೀಸಲಾತಿಯ ಕಾನ್ಸೆಪ್ಟ್ ರೂಪಿಸಿರುವ ಸಂದರ್ಭದಲ್ಲಿ ಬಹಳ ದೊಡ್ಡ ಆದರ್ಶ ಗುರಿ ಏನಿತ್ತಂದ್ರೆ, ದೇಶವನ್ನ ಪ್ರಜಾಸತ್ತಾತ್ಮಕವಾಗಿ ಅನ್ಯಾಯ ಅಸಮಾನತೆಗಳ ದೇಶವನ್ನಾಗಿ ಕಟ್ಟಬೇಕಾದ್ರೆ ಯಾರು ಅನ್ಯಾಯ ಅಸಮಾನತೆಯನ್ನು ಅನುಭವಿಸ್ತಿದಾರಲ್ಲ ಅವರನ್ನು ಕಟ್ಟುವ ಕೆಲಸದಲ್ಲಿ ತೊಡಗಿಸಿ ಅಂತ ಇದೆ.
ಮೀಸಲಾತಿ ಕೊಡೋದಲ್ಲ ಸ್ವಾಮಿ, ತೀರ್ಥ ಪ್ರಸಾದ ಕೊಡೋದಲ್ಲ ಅದು. ಅವರನ್ನು ತೊಡಗಿಸ್ರಿ ಅಂತ ಹೇಳಿದ್ದು. ಕಾವೇರಿ ನೀರಿಗಾಗಿ ಈ ಕರ್ನಾಟಕ ತಮಿಳುನಾಡು ಗಲಾಟೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ತದಲ್ಲ ದಾವೆ, ಅಲ್ಲಿ ಆದಿವಾಸಿಗಳು ಇವ್ರಿಗೆ ಗೊತ್ತಿದೆ, ಬುಡಕಟ್ಟಿನವರು ನಗಾಡ್ತಾರೆ ಅದನ್ನು ನೋಡಿ. ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಕೇಸ್. ಈಗ ಕಾವೇರಿ ನೀರು ಎಷ್ಟು ಬೇಕು, ಆ ಕಡೆ ಎಷ್ಟು ಈ ಕಡೆ ಬೇಕು. ಬುಡಕಟ್ಟು ಆದಿವಾಸಿ ಜನ ಯಾಕೆ ನಗಾಡ್ತಾರಂದ್ರೆ ಅವ್ರು ಒಂದೇ ಪ್ರಶ್ನೆ, ಸುಪ್ರೀಂ ಕೋರ್ಟ್ ನೀರು ಜಾಸ್ತಿ ಮಾಡ್ತದೇನಂತ. ಈಗ ತಮಿಳ್ನಾಡಿಗೂ ಕರ್ನಾಟಕಕ್ಕೂ ನೀರು ಸಮಾನ ಗಂಗೆಗೂ ನೀರು ಜಾಸ್ತಿ ಹೋಗ್ತಾನೆ, ಸುಪ್ರೀಂ ಕೋರ್ಟ್ ನೀರು ಜಾಸ್ತಿ ಮಾಡುತ್ತಾ? ವೆರಿ ಸಿಂಪಲ್. ಅವ್ರ ತರ್ಕ ಏನು? ನೀರು ಜಾಸ್ತಿ ಅಂದ್ರೆ ಮಳೆ ಬರಬೇಕು, ಮಳೆ ಬರ್ಬೇಕಾದ್ರೆ ಕಾಡು ಉಳಿಬೇಕು, ಕಾಡು ಉಳಿಬೇಕಾದ್ರೆ ಅವ್ರು ಅಲ್ಲೇ ಇರ್ಬೇಕು ಅಷ್ಟೇ. ಅಂತ ಜನರನ್ನ ಇವತ್ತಿನವರೆಗೂ ದೇಶ ಕಟ್ಟುವ ಕೆಲಸ ತೊಡಗಿಸಿಲ್ಲ. ಅವ್ರನ್ನ ತೊಡಗಿಸ್ರಿ, ಇಂಜಿನಿಯರ್ ಸೆಕ್ಷನ್ ತರ್ರಿ, ಅವ್ರನ್ನ ನೀರಾವರಿ ಇಲಾಖೆ ತರ್ರಿ, ಅವ್ರನ್ನ. ನಮ್ಮ ಇವರು ಹೆರಿಗೆ ಮಾಡ್ತಾರಲ್ಲ, ಏನಂತಾರೆ, ಸುಳ್ಗಿತ್ತಿ, ಅವ್ರಿಗೆ ಮೀಸಲಾತಿ ಕೊಡೋದಲ್ಲ. ಹೆರಿಗೆ ಆಸ್ಪತ್ರೆಯಲ್ಲಿ ಅವ್ರು ಇಡ್ರಿ, ಸಿಜೇರಿಯನ್ ಮಾಡಲ್ಲ. ದುಡ್ಡಿನ ಆಸೆಗಾಗಿ ಕೊಲೆ ಮಾಡ್ತದಲ್ಲ, ಸಿಜೇರಿಯನ್ ನಿಂತೋಗ್ತವೆ. ಮೀಸಲಾತಿ ಕೊಡಬೇಡ್ರಿ ಅವರಿಗೆ, ಅವ್ರನ್ನ ತೊಡಗಿಸ್ರಿ ಕೆಲಸದಲ್ಲಿ. ಇದು ವಿಷನ್. ಮೀಸಲಾತಿ ಬಗ್ಗೆ ತಪ್ಪು ಕಲ್ಪನೆ. ಯಾವ ಕಡ ಸಮುದಾಯಗಳು ಅಪಮಾನವನ್ನು ಅನುಭವಿಸಿದವಲ್ಲ ಅದರಿಂದ ಕಟ್ರಿ. ಇದಕ್ಕೆಲ್ಲಿಂದ ದೊಡ್ಡ ಮಾದರಿ ಬಸವಣ್ಣನಲ್ಲಿದೆ, ಅನುಭವ ಮಂಟಪದಲ್ಲಿ ಆ ಮಾದರಿ ಇದೆ. ಬಸವಣ್ಣ ಅನುಭವ ಮಂಟಪಕ್ಕೆ ಪೀಠಾಧ್ಯಕ್ಷನ ಯಾರು ಮಾಡಿದ್ದ? ಬ್ರಾಹ್ಮಣರು ಮಾಡಿದ್ನ? ಲಿಂಗಾಯತರು ಮಾಡಿದ್ನ? ಇಲ್ಲಲ್ವಾ? ಅಲ್ಲಮನನ್ನು ಮಾಡಿ. ಹಾಗೆ ಮಾಡಿದ್ರೆ ವೈಚಾರಿಕವಾಗಿ ದಾರ್ಶನಿಕವಾಗಿ ಬಸವಣ್ಣನ ಎಲ್ಲ ವಿಚಾರಗಳನ್ನು ಅಲ್ಲಮ್ಮ ಏನ್ ಮಾಡ್ತಿದ್ದ? ಒಡೆದಾಗ್ತಿದ್ದ. ನನಗಿಂತಲೂ ಬಹಳ ಚೆನ್ನಾಗಿ ಅಲ್ಲಮ್ಮನ ಗುರು ಅಂತ ಹೇಳುವ KB ಅವರಲ್ಲಿದೆ. ಬಯಲು ಆಲಯದೊಳಗು, ಆಲಯು ಬಯಲೊಳಗು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣ ಹೇಳಿದ್ರೆ, ನುಡಿದರೆ ನುಡಿಗೆಟ್ಟ ನುಡಿಯ ನುಡಿಯಬೇಕು, ನಡೆದರೆ ನಡೆಗೆಟ್ಟ ನಡೆಯಬೇಕು. ಅಲ್ಲಮ್ಮ ಹೇಳ್ತಾನೆ. ಬಸವಣ್ಣನ ಯಾವ ಮೌಲ್ಯವನ್ನು ಪ್ರತಿಪಾದನೆ ಮಾಡ್ತಾನಲ್ಲ ಅದಕ್ಕೆ ಕೌಂಟರ್ ಮಾಡ್ತಾ ಬಂದ ಅಂತವನ್ನ ತಂದು ಬಸವಣ್ಣ ಶೂನ್ಯ ಪೀಠಕ್ಕೆ ಅಧ್ಯಕ್ಷನನ್ನಾಗಿ ಮಾಡಿದ್ದ. ಬಸವಣ್ಣ ಮೀಸಲಾತಿ ಕೊಟ್ಟನ? ಅಲ್ಲ ಪ್ರಭುಗೆ. ನೋ, ಮೀಸಲಾತಿ ಕಾನ್ಸೆಪ್ಟ್ ಅನ್ನ ಯಾರು ಕೂಡ ಎಂಜಲು ಅಂತ ಕರೆಯೋದು ತಪ್ಪು. ನಾವು ಹಕ್ಕು ಅಂತ ಭಾವಿಸೋದು ತಪ್ಪು. ನಮ್ಮ ಪ್ರಕಾರ ದೇಶ ಕಟ್ಟಕ್ಕೆ ಬಳಸ್ರಿ, ನಮ್ಮನ್ನು ದೇಶ ಕಟ್ಟಕ್ಕೆ ಬಳಸ್ರಿ, ಮಹಿಳೆಯರನ್ನು ಬಳಸ್ರಿ, ಆದಿವಾಸಿಗಳನ್ನು ಬಳಸ್ರಿ, ಅಸ್ಪೃಶ್ಯರನ್ನು ಬಳಸ್ರಿ. ದೇಶ ಕಟ್ತಾರೆ ಅವರು. ಕನ್ನಡ ಸಾಹಿತ್ಯ ಪರಿಷತ್ ಈ ಕೆಲಸ ಮಾಡ್ತಾ ಇದೆ, ನಡಿಗಿಟ್ಟಿದೆ. ಅದ್ರ ದರ್ಶನವನ್ನು ಕ್ಲಿಯರ್ ಮಾಡ್ಕೋಬೇಕು. ನಮ್ಮಲ್ಲಿ ಕನ್ನಡದ ಕೆಲಸದ ಮಾತು ಬಂದಾಗ ಡಾಕ್ಟರ್ ಹಮಾನಾಯ್ಕರು ಭಾರಿ ಬರೆದರು ಅಂಗಣ ಬರಹಗಳನ್ನು, ಸುಮಾರು ಭಾಷಣಗಳನ್ನು ಮಾಡಿದರು. ಅವರು ಕನ್ನಡ ನಾಡಿಗೆ ಕೊಟ್ಟ ದೊಡ್ಡ ಕಾನ್ಸೆಪ್ಟು ಕನ್ನಡವನ್ನು ಕಟ್ಟುವ ಕೆಲಸ. ನಮಗೆ ಕನ್ನಡವನ್ನು ಕಟ್ಟುವ ಕೆಲಸ ಬಂದಾಗ ಎರಡು ಭಾಷೆಗಳ ವಿರುದ್ಧ ಬಂದ್ಬಿಡ್ತವೆ, ಸಂಸ್ಕೃತನೋ ಹಿಂದಿನೋ ತಮಿಳೋ. ಹಂಗಲ್ಲ, ಕನ್ನಡವನ್ನು ಕಟ್ಟುವ ಕೆಲಸ ಅಂತಂದ್ರೆ ಕನ್ನಡಿಗರ ದುಃಖವನ್ನು ನಿವಾರಿಸುವ ಕೆಲಸ, ಕನ್ನಡಿಗರಲ್ಲಿರುವ ಅಸಮಾನತೆ ಅನ್ಯಾಯವನ್ನು ಕಡಿಮೆ ಮಾಡುವ ನಿವಾರಿಸುವ ಕೆಲಸ. ಅದು ಕನ್ನಡದ ಕೆಲಸ. ಕನ್ನಡ ಭಾಷೆಯ ಕೆಲಸ ಅಂದ್ರೆ ಕನ್ನಡ ಭಾಷಿಕರ ಕೆಲಸ. ಕನ್ನಡ ಸಾಹಿತ್ಯದ ಕೆಲಸ ಅಂದ್ರೆ ಕನ್ನಡದ ಸಾಮಾಜಿಕ ಬದುಕಿನ ಕೆಲಸ. ಹಾಗಾಗಿ ಕನ್ನಡಿಗರ ಬದುಕಿನಲ್ಲಿರುವ ಅನ್ಯಾಯ, ಅಸಮಾನತೆ, ಅಪಮಾನಗಳನ್ನು ಕಡಿಮೆ ಮಾಡುವ, ಅವರನ್ನು ಒಳಗೊಳ್ಳುವಂತ ಕೆಲಸ ಇದೆ. ಅದಕ್ಕೆ ಈ ಸಮ್ಮೇಳನ ಭದ್ರವಾದ ತಾತ್ವಿಕವಾದ ಬುನಾದಿಯನ್ನು ಹಾಕಿದೆ. ನಾನು ಟೈಮಿಗೆ ಬದ್ದನೆ. ಇರಲಿ ಸರ್, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ, ನನ್ನ ವಿಷಯಗಳನ್ನ ಕೇಳಿದ್ದ ತಮ್ಮೆಲ್ಲರಿಗೂ, ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೂ ಒಂದಿಸ್ಬಿಟ್ಟು ನಾನು ಮಾತನಾಡ್ತೀನಿ.